Hey everyone, welcome back to my YouTube channel. Same place, but next day ನೋಡಿ ನಮ್ಮ ಬ್ಯೂಟಿಫುಲ್ ಗರ್ಲ್ಸ್ ಅಲ್ಲೊಬ್ರಿದ್ದಾರೆ. ಓಕೆ, ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಇವಾಗ ಕೆಳಗಡೆ ಹೋಗಿ ಫೋಟೋಶೂಟ್ ಮಾಡಿಸ್ಕೊಂಡು ದೇವಸ್ಥಾನ ನೋಡಿ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ತೋರಿಸಿ ಕಡೆ, ನೀನು ಕಾಣಿಸ್ತಾ ಇದೆಯಾ? ಇವಳು ಚೆನ್ನಾಗಿಲ್ಲ ಅಂತೇಳಿ ಆ ಕಡೆ ಕಸ ಎಲ್ಲ ಬರ್ತೈತೆ. ಹೆಂಗೆ ಕಾಣಿಸ್ತಿದ್ದಾರೆ ನಿಮ್ಮ ಗರ್ಲ್ಸ್? ಫೋಟೋ ತೆಗೆಸ್ಕೊಳ್ಳೋಣ. ನಾವು 3 ಜನ ಫೋಟೋನೇ ತೆಗೆಸ್ಕೊಂಡಿಲ್ಲ ಎಲ್ಲೂ. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ಸೀರೆ ಹೆಂಗೆ ಬೇಕೋ ಹಂಗೆ ಉಡ್ಕೊಂಡಿದ್ದೀನಿ. ಸೆಲ್ಫ್ ಡ್ರೇಪ್ಡ್. ಓಕೆ, ಫೋಟೋ ಇಡ್ಸ್ಕೊಂಡು ಬರೋಣ. ಕೆಳಗೆ ಹೋಗ್ತಾ ಇದ್ದೀವಿ ಫೋಟೋ ಇಟ್ಕೊಳಕ್ಕೆ. ಇವಾಗ ಟೈಮ್ ಆಯಿತು. ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಗಾಡೀಲಿ ಸೋಡಿಗೆ ಒಂದು ಸೈಡ್ ಕೂರಿಸ್ಕೊಂಡು ಓಡ್ಸೋಕ್ಕೆ ಬರಲ್ವಂತೆ. ಸೊ ವಿ ಆರ್ ಗೋಯಿಂಗ್ ಇನ್ ಆಟೋ. ಅಷ್ಟೇ ಮಾಡಿಲ್ಲ ಅಂತ ಗರಂ ಆಗೋರೆ. ನನಗೇನು ಅಭ್ಯಾಸ ಮಾಡಿಲ್ಲ, ಅದಕ್ಕೆ ಮಾರ್ಕೊಂಡು ಹೋಗ್ತೈತಿ ಅಲ್ಲ. ಲೇಜಿ ಗಣೇಶ ದೇವಸ್ಥಾನ ನಂಗೆ ಕಾಣಿಸ್ತಾನೆ ಇಲ್ಲ. ಇದು ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಳಗಡೆ. ಆ್ಯಸ್ ಯೂಶುವಲ್ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಸಖತ್ ಕ್ಯೂ ಇತ್ತು. ಮುಗಿಸ್ಕೊಂಡು ಇವಾಗ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. 11:30ಗಂತೆ ಪ್ರಸಾದ. ಇವಾಗ 11:14. ಸೊ ಇನ್ನೂ 1/4 ಗಂಟೆ ವೇಟ್ ಮಾಡಬೇಕು. ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಇನ್ನು 15 ಮಿನಿಟ್ಸ್ ಇದ್ದು ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ. ಟಡಾನ್, ಆಂಟಿ ಬಂದ್ಲು. ಆಂಟಿ ತುಂಬ ತುಂಟಿ. ರೇಟ್ ಸಾಕ್ಬಿಟ್ಟಿದೀವಿ ಪ್ರೀತಿಗಂತೂ. ಅಲ್ಲಾಗಲ್ಲ ಅನಿಸುತ್ತೆ. ಕರಿ ಅವ್ರನ್ನ ಕರಿ. ದೂರ ಕೂತ್ಕೊಂಡಿದ್ದೀವಿ. ಪ್ರಸಾದ ಆಲ್ರೆಡಿ ಉಪ್ಪಿನಕಾಯಿ ಮತ್ತು ಪಲ್ಯ ಹಾಕ್ಬಿಟ್ಟಿದ್ದಾರೆ. ಇದು ಹೆಂಗೆ ತಿಂತಾಳೆ ನೋಡಿ. ನಮ್ದಾಯಿತು. ಹೌದು, ಲೇಟ್ ಹೋತಿ. ಹೆಂಗೆ ಇಟ್ಕೊಂಡವಳು ನೋಡೋ ತಟ್ಟೆ ಕೆಳಗಿದೆ. ಸೀರೆ ಬಗ್ಗೆ ಸ್ವಲ್ಪನೂ ಕನ್ಸನೇ ಇಲ್ಲ. ಬಿಡೆ ಹೋಗ್ಲಿ. ನಮ್ದಾಯ್ತು. ತಿನ್ಕೊಂಬಂದಿಲ್ಲ, ಆಚೆ ಕೂತಿದ್ದೀವಿ. ಈಗ ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ಹಾಂ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ಮಾಡ್ತೀವಿ. ಇಷ್ಟಿದೆ. ಇಷ್ಟರಲ್ಲಿ ಕನ್ಫ್ಯೂಷನ್ ಯಾವ್ದು ತೊಗೊಳೋದು. ಶಾಪಿಂಗ್ ಮುಗಿಸಿ ಈಗ ಎಣ್ಣೀರು ಕುಡಿಯೋಣ ಅಂತ ಬಂದಿದ್ದೀವಿ. ಏನೂ ಶಾಪ್ ಮಾಡಿಲ್ಲ. ಜಸ್ಟ್ ಆ ಫ್ರಿಜ್ ಮ್ಯಾಗ್ನೆಟ್ಟು ಅವ್ರವರು ಏನೋ ತೊಗೊಂಡಿದ್ದಾರೆ. ಎಷ್ಟಂತೆ? 60. ಕುಡಿಯೋಣ. ರೋಲಿಂಗ್ ಆ್ಯಕ್ಷನ್. ಕ್ಯಾಮ್ರಾ ಅಂತೆ. ಕ್ಯಾಮ್ರಾ ಪಿಂಕ್. ಏನು ಪಿಂಕ್? ಓ, ಸ್ಟ್ರಾನಾ? ಪೇ ಮಾಡೋಣ ಅಂದರೆ ಇವಳು ಬೇಡ ಹಂಗೆ ಬಾ ಅಂದ್ರು. ಎತ್ತಕೊಂಬಂದ್ಬಿಡು ಅಂತೆ. ಪೇನೇ ಮಾಡಿರಲಿಲ್ಲ ಎಳ್ನೀರಿಗೆ. ಇವಾಗ ಪೇ ಮಾಡಿ ಬಂದ್ವಿ. ಇಲ್ಲಿ ಮರ್ತೋಗಿತ್ತು. ಹಂಗೆ ಬರಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಹ್ಞೂ, 100 ಕಿಲೋಮೀಟರ್ಸ್ ಬೇರೆ ಓಡಾಡಿಸ್ಬಿಟ್ಟಿದ್ವಲ್ಲ, ಅದಕ್ಕೆ ಸಿಕ್ಕಾಬಟ್ಟೆ ಬಿಸಿಲೈತೆ. ಇವತ್ತು ಸಂಜೆ 7 o'clock ಬಸ್ ನಮಗೆ. ಎಸ್, ಬಂದ್ವಿ ನಮ್ಮ ಸ್ಟೇಗೆ. ಇವಾಗ ಒಂದು ಸ್ವಲ್ಪ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹೋಗ್ತಾ ಇದ್ದೀವಿ. ಇಲ್ಲಿ 2 ಪ್ಲೇಸ್ ದಾಟದೇ ಇರೋದು ಕಷ್ಟ. ಇವಾಗ ನಮ್ಮ ಹುಡುಗಿರು ಹೆಂಗೆ ದಾಟ್ತಾರೆ ನೋಡಿ. ಸ್ವಲ್ಪ ತುಚ್ಚೇನೋ.
ಹತ್ಬೇಕಾ? ನೋಡ್ರೆ ನೀನು ದಾಟ್ತಿದ್ದೆ. ಮೇಘನಾ ವ್ಲಾಗಲ್ಲಿ ನಾನು ಸ್ವಲ್ಪ ಮಿಂಚಿ ಎಲ್ಲರ ಫೋನು ರಿಂಗ್ ಟೋನ್ ಒಂದೇನಾ? ಮೆಸೇಜ್ ಬಂದರೂ ಎಲ್ಲ ನೋಡೋದು, ಫೋನ್ ಬಂದರೂ ಎಲ್ಲ ನೋಡೋದು, ಇದೇ ಆಗ್ಬಿಡೈತೆ ನೆನ್ನೆ. ಈಗ ಔಟ್ಫಿಟ್ ಚೇಂಜ್. ಇವಾಗ ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಪ್ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡು. ಸಿ ದಿಸ್ ಗರ್ಲ್. ಲೇ ಯವ್ ಅದಕ್ಕೆ ಅವಳು ಪ್ರೀತಿ ಕೋತಿ ಅಂತ ಕರೆಯೋದು ಅವಳನ್ನ. When room look like this, yes, see, we look like this. Okay, we look like this. See our room. ಯಪ್ಪ. ಓಕೆ ಗೈಸ್, ಬೀಚ್ ಹತ್ರ ಹೋಗ್ಬಿಟ್ಟು ಫೋಟೋಸ್ ಇಟ್ಕೋಬೇಕು. ಇವತ್ತು 7 o'clock ನಮಗೆ ಬಸ್ ಇದೆ. ಸೊ ಅಷ್ಟು ಬೇಗ ನಾವು ಫೋಟೋಸ್ ಇಟ್ಕೊಂಡು ಊಟ ಮಾಡಿ ಹೊರಡ್ಬೇಕಷ್ಟೆ. ಗೈಸ್ ನೋಡಿ, ಇದು ನನ್ನ ಔಟ್ಫಿಟ್. ಹೋಗಮ್ಮ ಕಡೆ ಸ್ವಲ್ಪ. ದಿಸ್ ಇಸ್ ಮೈ ಔಟ್ಫಿಟ್, ಬೀಚ್ ಔಟ್ಫಿಟ್. ಗೈಸ್ ಲೆಟ್ಸ್ ಗೋ, ಕಮ್ ಮನೆಗೆ ಹೋಗೋಣ. ಕ್ಯಾಮ್ರಾ ಫುಲ್ ಸ್ಟೋರೇಜ್ ಆಗೈತಲ್ಲ. ನಾನು ಚಪ್ಪಲಿ ಹಾಕೊಳ್ಳೋದು ಬೇಡವಾ? ನಾನು ಒಂದು ದೆವ್ವ ಹೋಗ್ತಾ ಇದೆ ನೋಡಿ ಗೈಸ್, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ಕೊಂಡು. ತಗೋ, ಇದು ಕೀ ಜೋಬಲ್ಲಿ ಹಾಕೋ ಅವಳಿಗೆ. ಆ ಜಾಕೆಟಲ್ಲಿದೆ. ಔಟ್ಫಿಟ್ ಚೇಂಜ್. ಸಿ ದಿಸ್ ಗರ್ಲ್ಸ್. ಸೇ ಹಾಯ್ ಗರ್ಲ್ಸ್. hello, hi, ಹಲೋ. ಓಕೆ, ನಾವೆಲ್ಲೂ ಹೋಗ್ತೀವಿ. ಡ್ರೆಸ್ ಚೇಂಜ್ ಮಾಡೋದು, ಬೀಚ್ ಹತ್ರ ಹೋಗೋದು. ಆ್ಯಕ್ಚುಲಿ ನೆನ್ನೆಲ್ಲ ಬೀಚ್ ಹತ್ರ ಇರಲಿಲ್ಲ, ನೆನ್ನೆನೇ ಅಷ್ಟು ದೂರ ಹೋಗಿದ್ವಲ್ಲ, ಅದಕ್ಕೆ ಇವಾಗ ಫಸ್ಟು ಊಟ ಮಾಡಬೇಕು. 4 ಗಂಟೆ ಆಗ್ತಿದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತದೆ ಎಲ್ರಿಗೂ. ಎಲ್ಲ ಒಬ್ಬರ ಮೇಲೆ ರೇಗಾಡೋದಾವ ಇದು. ಇವಾಗ ಊಟ ಮಾಡ್ತಾಯಿದ್ದೀವಿ, ಆದರೆ ತಿನ್ನೋಕ್ಕೆ ಆಗ್ತಾಯಿಲ್ಲ. ಫುಲ್ಲು ಸೆಕೆ, ಎಲ್ಲ ಬಿಸಿ ಬಿಸಿ ಬೇರೆ ಇದೆಯಾ, ಆಗ್ತಾಯಿಲ್ಲ ತಿನ್ನೋಕ್ಕೆ. ಫುಲ್ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಬೀಚ್ ಹತ್ರ. ಮತ್ತೆ ಫೋಟೋ ಇಡ್ಸ್ಕೊಳಕ್ಕೆ ಅವ್ರು ಆಲ್ರೆಡಿ ಅಲ್ಲಿ ಹೋಗಿ ಇಡ್ಸ್ಕೊತಾ ಇದ್ದಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ, ನಾನು ಹರ್ಷಿತ. ಇವಾಗ ಗಾಳಿ ಬರ್ತಿದೆ, ಚೆನ್ನಾಗಿದೆ ಇವಾಗ. ಸನ್ ನೋಡಿ, actual sunset ಅಲ್ವಾ? ಸನ್ಸೆಟ್ ಆಗ್ತಿದೆ. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ, ಅಲ್ವಾ? ಫ್ರೇಮಲ್ಲಿ ನಾನು ಬಂದರೆ ಓಹ್, ಅಲ್ಲಿ ಕಾಣಲ್ಲ, ಬ್ಲ್ಯಾಕ್ ಆಗಿ ಬರ್ತಿದೆ. ಚೆನ್ನಾಗಿದೆ. ಆ್ಯಕ್ಚುಲಿ ಇದ್ರಲ್ಲಿ ಅಷ್ಟು ಕಾಣಿಸ್ತಿಲ್ಲ, ಇಲ್ಲೆಲ್ಲ ಆರೆಂಜ್ ಕಲರ್ ಕಾಣಿಸ್ತಿದೆ ಅಲ್ವೇನೆ, ಫೋನಲ್ಲಿ ಅಷ್ಟು ಕಾಣಿಸಲ್ಲ. ಮಾತಾಡಿ ಭಾರಿ ಟೈಮ್ ಹೋಯ್ತು ಕಣೆ ಅಂತ ಅವಳು. ಹಾಂ, ಓಕೆ, ಪೇ ಮಾಡೋದು ಓಕೆ. ಎಲ್ಲಿ ಪೇ ಮಾಡೋದು? ಬಸ್ಸು 7 o'clock ಇದ್ದಿದ್ದು 6:45 ಅಂತೆ. ಈಗ ಮೆಸೇಜ್ ಮಾಡಿದ್ದಾರೆ. ಫುಲ್ಲು ಪ್ಯಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಾನು ಅದೇ ಟಿ ಶರ್ಟ್ ಹಾಕೊಂಡ್ಬಿಟ್ಟಿದ್ದೀನಿ. ಅರ್ಜೆಂಟಲ್ಲಿ ರೂಮೆಲ್ಲ ಮೆಸ್ಸಿತ್ತು, ಹಾಗೆ ಪ್ಯಾಂಟ್ ಮತ್ತೆ ಚೇಂಜ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಎಷ್ಟು ರಪ ಅಂತ ಪ್ಯಾಕ್ ಮಾಡಿದ್ದೀವಿ ಅಂದರೆ, ಅವರೆಲ್ಲ ಮುಂದೆ ಹೋದರು, ನಾನು ಇನ್ನು ಹಿಂದೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಆಗ್ತಾಯಿಲ್ಲ, ಈ ಟ್ರಾಲಿ ಮಣ್ ರೋಡಲ್ಲಿ ಬತ್ತಾನೂ ಇಲ್ಲ, ಎತ್ತಕ್ಕೂ ಹೋಗ್ತಾಯಿಲ್ಲ. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಟ್ರಾಲಿ ಎಳ್ಕೊಂಡು ಹೋಗೋದು ಈಸಿ ಅನ್ಕೋತೀವಿ, ಬಟ್ ಹೆವಿ ಕಷ್ಟ ಇದೆ. ಹ್ಞೂ, ಚಿಂತೆನೇ ಮಾಡಿದೆ, ಹೋಯ್ತಾರೋ ಅವರಿಬ್ರು ಮುಂದ್ಗಡೆ. ಬಸ್ ಬೇರೆ ಬಂದ್ಬಿಟ್ಟಿದ್ದು, ಲೇಟ್ ಆಗಿಬಿಟ್ಟಿದೆ. ಪ್ಲೀಸ್, ಹೆಂಗೆ ಬೇವ್ತಿದ್ದೀನಿ ನೋಡಿ, ಇವಳು ನೋಡಿ. ಯಪ್ಪ, ಇದೇ ಬಸ್ಸಾ ಅಂತ ಡೌಟು. ಮತ್ತೆ ಹೋಗಿ ಕೇಳ್ಕೊಂಬ, ಮತ್ತೆ ಹೇಳಿ ಬಸ್ ನಂಬರೇ ಸಿಗಲಿಲ್ಲ. ಇವ್ರ ಮುಖಗಳು ನೋಡ್ರಿ, ಆಗಲ್ವಾ? ನನ್ನ ಮುಖ ನೀನು ನೋಡ್ಬಿಟ್ರೆ ಮುಗೀತು. ಎಲ್ಲ ಒಳ್ಳೆ ಸನ್ಸ್ಕ್ರೀನ್ ಹಚ್ಚಿ ತೋರ್ತಾ ಇದ್ದೀವಿ. ಅದಕ್ಕೆ 5 ನಿಮಿಷದ ಮುಂಚೆ ಬರ್ಬೇಕು ಎಲ್ಲೋದ್ರು. ಹಲೋ, 6:30 ಡ್ರಾಪ್ ಇತ್ತು, 5 o'clock ಬಂದು ಇಳಿಸ್ಬಿಟ್ಟಿದ್ದಾರೆ. ಅಲ್ವಾ, ಬೇಗ ಬಂದಿದ್ದೀವಿ. ಸಖತ್ ಚಳಿ, ನೈಟೆಲ್ಲ ನಿದ್ದೆನೇ ಇಲ್ಲ,
ಕ್ಯಾಬ್ ಬುಕ್ ಮಾಡಿಕೊಂಡು. ಪ್ರೀತಿ ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ. ಬರ್ರಿ ಏ ಕೋತಿ ಅಂದಿದ್ದು. ಪ್ರೀ ಬಾಯ್. ಬಾಯ್ ಬಾಯ್. ಚೆನ್ನಾಗಿ ನಿದ್ದೆ ಮಾಡಿ ಎದ್ದವಳೆ. ಇನ್ನು ಹರ್ಷಿತಾ ಎದ್ದೇ ಇಲ್ಲ. ನಂಗೆ ನಿದ್ದೆನೇ ಬರಲಿಲ್ಲ. ಎಡಿಟ್ ಮಾಡಿ ವ್ಲಾಗ್ ಅಪ್ಲೋಡ್ ಮಾಡಿ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ನಾನು. ನಾಷ್ಟ ಮಾಡ್ತಾ ಇದ್ದೀವಿ. ಬ್ರಷ್ ಮಾಡ್ದಾ? ಮಾಡಿಲ್ವಾ? ಹಾನೆಸ್ಟಾಗಿ ಒಪ್ಕೋತಾ ಇದ್ದಾಳೆ. ಸೋಡಿನೂ ಮಾಡಿಲ್ಲ, ನಾನು ಒಬ್ಬಳೇ ಮಾಡಿರೋದು. ಏನಿಲ್ಲ. ಕ್ಯಾಮ್ರಾಯಿಂದ ಎಲ್ಲ ಲ್ಯಾಪ್ಟಾಪಿಗೆ ಶಿಫ್ಟ್ ಮಾಡಿ ಇವಾಗ ಲ್ಯಾಪ್ಟಾಪಿಂದ ಮತ್ತೆ ಫೋನಿಗೆ ಕಾಪಿ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ನಾನು ಸೋಡಿ ಮನೆಯಲ್ಲೇ ಇದ್ದೀನಿ. ಹೋಗ್ಬೇಕು ಇವಾಗ. ನಮ್ಮ ಮಮ್ಮಿಗೆ ಫೋನ್ ಮಾಡಿಲ್ಲ. ನಮ್ಮ ಅಮ್ಮಗೆ ಫೋನ್ ಮಾಡಿಬಿಟ್ಟು ಅವಳು ಓದ್ಲು ಕ್ಯಾಮ್ರಾ ಕೊಟ್ಟು ನಾವು ಮಾಡ್ಕೋತಾ ಇದ್ದೀವಿ. ಓಕೆ ಗೈಸ್, ಈಗ ನಾನು ಮನೆಗೆ ಹೋಗುವ ಸಮಯ. ಸಿದಸ್ಗಲ್ಲೆಲ್ಲ ಹೋಗ್ತಿದ್ದಾಳೆ ರೆಡಿ ಆಗಿಬಿಟ್ಟು. ಪ್ರೀತಿ ಮನೇಲಿ ಕ್ಯಾಮ್ರಾ ಕೊಡೋಕ್ಕೆ ನಾನೇನು ತೊಳ್ದಿಲ್ಲ, ಮುಖ ಒಂದೇ ತೊಳ್ದಿರೋದಷ್ಟೇ. ಸೊ ಮನೆಗೆ ಹೋದ್ಮೇಲೆ ನಮ್ಮ ಮಮ್ಮಿನ ಮೀಟ್ ಮಾಡಿಸಿ ವ್ಲಾಗ್ ಏನು ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿಂದ ಮಾತ್ರ ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಕಮ್ ಆನ್. ಬಾಯ್ ಬಾಯ್. ಸೋಡಿ ಮನೆಗೆ ಬಾಯ್. ಸೋಡಿ ಡ್ರಾಪ್ ಮಾಡ್ತೀನಿ. ಏನೇ ಓಡ್ತಾಳೆ ಸೋಡಿ. ಈಗ ನನ್ನ ಬಸ್ ಸ್ಟಾಪಿಗೆ ಬಿಡ್ತಾಳೆ. ನಾನು ಅಲ್ಲಿಂದ ಆಟೋದಲ್ಲಿ ಹೋಗ್ತೀನಿ. ನಮ್ಮಮ್ಮ ನನ್ನ ಮೇಲಿರೋ ಲವ್ಗೆ ಅವರೇ ಬ್ಯಾಗ್ ಎತ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಮತ್ತೆ ಹೆಂಗೆ ನಾನು ಹೆಂಗೆ ಎತ್ಕೊಂಡು ಓಡಾಡಿರಲ್ಲ. ಏನದು ಕೈಯಲ್ಲ? ಜಾಲಿಯಾಗಿದ್ರಾ? ಟೆಲ್ ಮಾರ್ಪಟ್ಟಿ ಹೆಂಗಿದೆ ಹೇಳಿ. ಚೆನ್ನಾಗಿತ್ತು. ಕರೆಕ್ಟಾಗಿ ಮನ್ಸು ಮುಟ್ಕೊಂಡು ಹೇಳಿ. ನಿಮಗೆ ಬೇಜಾರಾಗಿಲ್ವಾ? ಇಲ್ಲ. ಡುಮ್ಮ ಇದೆಲ್ಲ ಓವರ್ ಆಯ್ತು. ಓಕೆ ಗೈಸ್, ಇದಾಗಿತ್ತು ನನ್ನ ಟ್ರಿಪ್ ಡೇರೀಸ್ ಪಾಸ್ಟ್ 3 ವೀಡಿಯೋಸು. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, until then keep watching, keep supporting and thanks for watching. Bye bye.